ಇರ್ಬೋದು ಅಥವಾ ಒಂದು ಒಂದು ಭಯೋತ್ಪಾದಕರ ಸಂಖ್ಯೆ ಯಾರ್ದೂ ಇರಲಿ, ಮುಸ್ಲಿಮ್ ಇರಲಿ, ಹಿಂದೂ ಇರಲಿ, ಯಾರೂ ಇರಲಿ, ಭಯೋತ್ಪಾದನೆ ನೆಲೆಗಟ್ಟಿನಲ್ಲಿ ಒಂದು ವಿಚಾರಗಳನ್ನು ಸಂವಾರ ಮಾಡುವಂಥ ವಿಚಾರಗಳ ಯಾರಲ್ಲಿ ಇದ್ರೂ ಸಹಿತ ಅದು ಭಯೋತ್ಪಾದನೆ ಅಂಥವನ್ನೆಲ್ಲ ವಿರೋಧ ಮಾಡುವಂಥ ಒಂದು ಏನಪ್ಪ ಸಂಘಟನೆಯನ್ನು ನಮ್ಮ ಜನ ನಮ್ಮ ಈ ರಾಹುಲ್ರಿಗೆ ಮತ್ತು ನಮ್ಮ ಅಖಿಲೇಶ್ ಯಾದವ್ರ ಈ ಹೊಸ ಗುಂಪಿಗೆ ಕೊಟ್ಟಿದ್ದಾರೆ. ಹೊಸದಾಗಿ ನೀವು ರಾಷ್ಟ್ರವನ್ನು ಕಟ್ಟಿರಿ, ಅದರಲ್ಲೂ ಬಡವರಿಗೆ, ದುಡಿಯೋರಿಗೆ ಉದ್ಯೋಗ ಸಿಗುವಂಥದ್ದು. ಮತ್ತು ಇದೇ ಕಾಲಕ್ಕೆ ನಾವು ಒಂದಿಷ್ಟು ಚರ್ಚೆ ಮಾಡಬೇಕಾಗ್ತದೆ. 25 ಗ್ಯಾರಂಟಿಗಳ ಬಗ್ಗೆ ನಮ್ಮ ಏನಪ್ಪ ಅಂತಂದ್ರೆ ಈಗಾಗಲೇ ರಾಹುಲ್ ಗಾಂಧಿಯವರು ತಮ್ಮ ಹಿಂದಿನ ಚುನಾವಣೆಯಲ್ಲಿ ಮೊನ್ನೆ ಚುನಾವಣೆಯಲ್ಲಿ ಹೇಳ್ತಾ ಬಂದರು. ಇದು ಸಂವಿಧಾನದ ಬಗ್ಗೆ ಹೇಳಿದರು. ಮುಂದೆ ಇಲ್ಲಿ ಜಾತಿಗಳ ಒಂದು ಏನೋ ಈ ಒಂದು ಎಣಿಕೆಯನ್ನು ಎಷ್ಟು ಜನ ಇದ್ದಾರೆ ಅನ್ನೋ ಸರ್ವೆಯನ್ನು ಅಥವಾ ಸಮೀಕ್ಷೆಯನ್ನು ಮಾಡೋದನ್ನಾಗಿರ್ಬೋದು, OBC ಬಗ್ಗೆ ಆಗಿರ್ಬೋದು, ಅಥವಾ ಇನ್ನೂ ದಲಿತ ಜನಾಂಗದ ಬಗ್ಗೆ ಆಗಿರ್ಬೋದು, ಅದೇ ಕಾಲಕ್ಕೆ ಈ ಒಂದು ಆದಿವಾಸಿಗಳ ಬಗ್ಗೆ ಆಗಿರ್ಬೋದು, ಮುಸ್ಲಿಮರ ಬಗ್ಗೆ ಆಗಿರ್ಬೋದು, ಅಥವಾ ಮೈನಾರಿಟಿಗಳ ಬಗ್ಗೆ ಆಗಿರ್ಬೋದು, ಇವೆಲ್ಲವೂ ಸರ್ವೆ ಆಗಬೇಕು. ಯಾರು ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಅವ್ರಿಗೆ ಅಷ್ಟು ಅಧಿಕಾರದಲ್ಲಿ ಪಾಲು ಸಿಗುವಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನೋದು ನೆಲಗಟ್ಟಿನಲ್ಲಿ ಏನು ಪ್ರಯತ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ನಿಮಗೆ ಗೊತ್ತದ 1931ರಲ್ಲಿ ಮಾತ್ರ ನಮ್ಮ ಜಾತಿ ಗಣತಿ ಆಗ್ಯದ. ಅದರ ನಂತರ ಮೊನ್ನೆ ನಮ್ಮ ಕರ್ನಾಟಕದಲ್ಲೇ ನಮ್ಮ ಸಿದ್ದರಾಮಯ್ಯನವರು, ಅದೇ ಕಾಲಕ್ಕೆ ಈ ಒಂದು ಬಿಹಾರದಲ್ಲೇ ನಮ್ಮ ಏನಪ್ಪ ನಿತೀಶ್ ಕುಮಾರ್ ಅಂತವರು ಕೆಲವೊಂದಿಷ್ಟೇನೋ ಈ ಜಾತಿ ಗಣತಿ ಮಾಡಿದ್ದಾರೆ. ಆ ಗಣತಿನೂ ಸಹಿತ ಆಗಬೇಕಾಗಿದೆ. ಇವತ್ತು ಜಾತಿ ಗಣತಿ ಆಗಬೇಕಾಗಿದೆ, ಜನಗಣತಿ ಆಗಬೇಕಾಗಿದೆ. ಯಾಕಂದರೆ ಯಾರು ಎಷ್ಟಿದ್ದಾರೆ ಅವ್ರಿಗೆ ಎಷ್ಟೆಷ್ಟು ಪಾಲುಗೆ ಮುಟ್ಟದೆ ಅನ್ನುವಂಥದ್ದು. ನಾವು ಇವತ್ತು ನಮ್ಮ ಮೋದಿ ಅವರು ಏನು ಮಾಡಿದಾರಪ್ಪ ಅಂದರೆ ಕಳೆದ 10 ವರ್ಷಗಳಿಂದ ಇದು ಯಾವುದೂ ಮಾಡಲಿಕ್ಕೆ ಹೋಗಿಲ್ಲ. 2011ರ ಒಂದು ಏನು ಜನಗಣತಿ ಇತ್ತು ಅದರ ನೆಲೆಗಟ್ಟಿನಲ್ಲೇ ಆಗ 121 ಕೋಟಿ ಜನಸಂಖ್ಯೆ ಇತ್ತು. ಅವರಿಗೆ ಸಂಬಂಧಿಸಿದಂಥದ್ದು ಅವರಲ್ಲೇ 80 ಕೋಟಿ ಜನ ಬಡವರು ಇದ್ದಾರೆ. ಅವ್ರಿಗೆ ಅಕ್ಕಿ ಕೊಡ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ನಾವು 141-142 ಕೋಟಿ ಆಗಿದ್ದೀವಿ. ಆದರೆ ಎಕ್ಸಾಕ್ಟಾಗಿ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಜನಸಂಖ್ಯೆ ಸರ್ವೇನೂ ಆಗಿಲ್ಲ. ಆ ಸರ್ವೇನೂ ಆಗಬೇಕಾಗಿದೆ, ಇದು ಸರ್ವೆ ಆಗಬೇಕಾಗಿದೆ. ಈ ಜಾತಿ ಜನಗಣತಿ ಇವು ಆದಾಗ ನಾವು ನಿಜವಾಗಿ ಎಷ್ಟು ಜನ ಇದ್ದೀವಿ ಮತ್ತು ನಮ್ಮ ರಿಸರ್ವೇಷನ್ ಎಷ್ಟು ಮಟ್ಟಿಗೆ ಬೇಕಾಗ್ತದೆ. ಅದು ರಿಸರ್ವೇಷನ್ ಯಾಕೆ ಬೇಕು ಅಂತಂದ್ರೆ ಎಲ್ಲ ಸಮುದಾಯ ಯಾರು ಎಷ್ಟಿದ್ದಾರೆ ಅವ್ರಿಗೆ ಆ ಪ್ರಮಾಣದಲ್ಲಿ ರಿಸರ್ವೇಷನ್ ಕೊಟ್ಟರೆ ಈ ರಿಸರ್ವೇಷನ್ ತಾನು ಮುರಿದು ಹೋಗಿಬಿಡ್ತದೆ ಅನ್ನೋಂಥ ಒಂದು ತರ್ಕನೂ ಇಲ್ಲದ. ಯಾಕಪ್ಪ ಅಂದರೆ ಕಾಂಶಿರಾಮ್ ವಾದ ಮಾಡ್ತಾಯಿದ್ರು. ಮತ್ತು ಅದೇ ಕಾಲಕ್ಕೆ ಇನ್ನುಳಿದವರು ಮತ್ತು ನಮ್ಮ ಅಂಬೇಡ್ಕರ್ ಅವ್ರ ವಿಚಾರ ಅದು ಸರಿಯಾಗಿತ್ತು. ಆದ್ರೆ ಈ ಒಂದು ಇಲ್ಲಿಯ ಮೇಲ್ಜಾತಿಯ ಮೇಲ್ವರ್ಣೀಯ ಅಥವಾ ಒಂದೇನೋ ಬೆಳೆದಿದ್ದಂಥ ಒಂದು ಮೂಲತಃ ನಮ್ಮಲ್ಲಿದ್ದಂಥ ಒಂದು ಸಂಘಟನೆಗಳು ಅದನ್ನು ವಿರೋಧಿಸ್ತಾ ಬಂದಿದ್ದಾವೆ ಇಲ್ಲಿವರೆಗೆ ಅನ್ನೋದು ನಾವು ಇಲ್ಲಿ ಗಮನಾರ್ಹದ. ಹೀಗಾಗಿ ಈ ನೆಲೆಯಲ್ಲಿ ಈ ಸಲ ಜನಗಣತಿ ಆಗುವ ಸಾಧ್ಯತೆಗಳಿದ್ದಾವ ಅನ್ನುವಂಥ ಪ್ರಶ್ನೆ ನೀವು ಮಾಡಿರಿ ಅನ್ನೋಂಥ ಒತ್ತಡ ತರುವಂಥ ಒಂದು ವಿರೋಧ ಪಕ್ಷಗಳು ಈಗ ತಯಾರಾಗ್ತಾ ಇದ್ದಾವೆ. ಯಾವ ರೀತಿಯಾಗಿ ನೋಡ್ಬೋದು, ಯಾವ ರೀತಿ ಬೆಳೀತದೆ ಅಂತೇಳಿ. ಹೀಗಾಗಿ ಇವತ್ತು ಮೋದಿಯವರಿಗೆ ಒಬ್ಬ ಪ್ರಬಲವಾದಂಥ ವಿರೋಧ ಪಕ್ಷ ಸಿಕ್ಕಿದ್ರಿಂದಾಗಿ ಮೋದಿಯವರು ಈ ಹಿಂದಿನ 10 ವರ್ಷಗಳ ಆಡಳಿತದಲ್ಲೇ ಈ ಕಾರ್ಪೊರೇಟ್ಗಳಿಗೆಲ್ಲನೂ ಕೊಡುವಂಥದ್ದು. ಈ ನಿಮಗೆ ಗೊತ್ತದ ರೋಡ್ ಕೊಟ್ಟಿದ್ದಾರೆ, ಬಂದರನ್ನು ಕೊಟ್ಟಿದ್ದಾರೆ, ಮಾರ್ಕೆಟನ್ನು ಕೊಟ್ಟಿದ್ದಾರೆ. ಇವತ್ತು ಒಕ್ಕಲ್ತನವನ್ನು, ಕೃಷಿಯನ್ನು ಅಥವಾ ಜೊತೆ ಇನ್ನುಳಿದ ಕೊಡುವಂಥ ವಿಚಾರಗಳನ್ನು ಸಹಿತ ಮಾಡಿದ್ದಾರೆ. ಹೀಗಾಗಿ ಮತ್ತು ನಿಮಗೆ ಗೊತ್ತದ ರೈಲ್ವೆ ಮತ್ತು ಬಂದರಗಳನ್ನು ಕೊಟ್ಟಿದ್ದು ನಿಮಗೆ ಗೊತ್ತದ.